ನಮಸ್ಕಾರ. ಸ್ಪರ್ಧಾ ಚಿಗುರು ಟೀಮ್ ಕಡೆಯಿಂದ ಸೆಕೆಂಡ್ ವರ್ಲ್ಡ್ ಜಾಗ್ರಫಿ ವಿಡಿಯೋ ಇದು. ನಾವು ಈ ವಿಡಿಯೋದಲ್ಲಿ ಆಸ್ಟ್ರೇಲಿಯಾ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ನಾನು ಮುಂಚೆ ಹೇಳಿದಂಗೆ ನೀವು ಪೆನ್ನು ಪೇಪರ್ ತಗೊಂಡು ನೀಟಾಗಿ ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಅನ್ನೆಸರಿ ಏನು ಬರ್ಕೊಳಕ್ ಹೋಗ್ಬೇಡಿ. ಅನ್ನೆಸರಿ ಬರ್ಕೊಂಡ್ರೆ ನಿಮಗೆ ಎನರ್ಜಿ ವೇಸ್ಟ್, ಪೇಪರ್ ವೇಸ್ಟ್, ಟೈಮ್ ವೇಸ್ಟ್ ಎಲ್ಲಾನು ಆಗುತ್ತೆ. ನದಿ ಉದ್ದ ಇಷ್ಟು, ಪರ್ವತದ ಉದ್ದ ಇಷ್ಟು, ಅಷ್ಟುದ್ದ ಇದೆ ಕಾಡು, ಇಷ್ಟುದ್ದ ಇದೆ, ಇಷ್ಟು ಕಿಲೋಮೀಟರ್ ಇದೆ, ಇವೆಲ್ಲ ಅನ್ನೆಸರಿ ಏನು ಬರ್ಕೊಳಕ್ ಹೋಗ್ಬೇಡಿ. ಸೊ ಏನ್ ಬೇಕು ಅಷ್ಟು ಮಾತ್ರ ಬರ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಆಸ್ಟ್ರೇಲಿಯಾ ಇದು ಅತಿ ಚಿಕ್ಕ ಖಂಡ. ನಮ್ಮ 7 ಕಾಂಟಿನೆಂಟ್ ಅಲ್ಲೇ ಅತಿ ಚಿಕ್ಕ ಖಂಡ. ಏನಿಲ್ಲ, ಇದು ಭಾರತಕ್ಕಿಂತ 2ರಷ್ಟಿದೆ, 2 ಪಟ್ಟಿದೆ ಅಷ್ಟೇ. ಇನ್ನ ತುಂಬಾ ದೊಡ್ಡದಿಲ್ಲ ಬೇರೆ ಕಾಂಟಿನೆಂಟ್ಸ್ ಕಂಪೇರ್ ಮಾಡಿದ್ರೆ. ಸೊ ಇದು ಗಾತ್ರದಲ್ಲಿ ಕೊನೆಯ ಕಾಂಟಿನೆಂಟ್. ಅದೇ ತರ ಆಸ್ಟ್ರೇಲಿಯಾನ ನ್ಯೂ ಹಾಲೆಂಡ್ ಅಂತಾನೂ ಕರೀತಾರೆ. ನ್ಯೂ ಹಾಲೆಂಡ್ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ, ಈಗಿನ ನೆದರ್ಲ್ಯಾಂಡ್ಸ್ ಅಥವಾ ಹಾಲೆಂಡ್ ಅಂತ ಕರೀತಾ ಇದಾರಲ್ಲ, ಅಲ್ಲಿನ ಜನ ಫಸ್ಟ್ ಈ ಆಸ್ಟ್ರೇಲಿಯಾನ ಕಂಡು ಹಿಡಿದಿದ್ದು. ಅವರು ಕಂಡುಹಿಡಿದಿರೋದಕ್ಕೋಸ್ಕರ ಹಾಲೆಂಡ್ ಜನಗಳು ಈ ಆಸ್ಟ್ರೇಲಿಯಾನ ಈಗಲೂ ಕೆಲವರು ನ್ಯೂ ಹಾಲೆಂಡ್ ಅಂತ ಕರೀತಾರೆ. ಆಮೇಲೆ ಇದನ್ನ ಕೈದಿಗಳ ನಾಡು ಅಂತಾನೂ ಕರೀತಾರೆ. ಅಂದ್ರೆ ಈ ಆಸ್ಟ್ರೇಲಿಯಾನ ಕಂಡುಹಿಡಿಯಕ್ಕೆ ಅವರು ಸಮುದ್ರಯಾನ ಮಾಡ್ಕೊಂಡು ಈ ಕಡೆ ಎಲ್ಲ ಬಂದ್ರಲ್ಲ, ಈ PDEF ಅಂದ್ರೆ ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಫ್ರೆಂಚರು, ಅವರು ಇಲ್ಲಿ ಬಂದು ಉಳ್ಕೊಂಡಂತ ಸಂದರ್ಭದಲ್ಲಿ ತುಂಬಾ ಮತ್ತೆ ದೂರ ಟ್ರಾವೆಲ್ ಮಾಡ್ಬೇಕಾಗಿತ್ತು. ಸೊ ಮತ್ತೆ ಹೋಗಕ್ ಆಗ್ತಿರ್ಲಿಲ್ಲ. ಅಲ್ಲೇ ಗುಡಿಸ್ಲು ಹಾಕೊಂಡ್ರು, ಆಮೇಲೆ ಅಲ್ಲೇ ಮನೆ ಕಟ್ಸ್ಕೊಂಡ್ರು. ಆಮೇಲೆ ಯೋಚನೆ ಮಾಡಿದ್ರು, ಇಲ್ಲೇ ಯಾಕೆ ನಾವು ಒಂದು ಸಿಟಿ ತರ ನಿರ್ಮಾಣ ಮಾಡಿದ್ವಿ, ಇಲ್ಲೇ ನಿರ್ಮಾಣ ಮಾಡಿ ಇಲ್ಲೇ ಉಳ್ಕೊಬಾರ್ದು ಅಂತ ಯೋಚನೆ ಮಾಡಿದ್ರು. ಎಲ್ಲ ಕಟ್ಟೋದಿಕ್ ಬೇಕಲ್ಲ, ಅವ್ರು ಬುದ್ಧಿವಂತರು. ಸೊ ಜೈಲಲ್ಲಿದ್ದಂತ, ಇಲ್ಲಿ ಯುರೋಪ್ ಅಲ್ಲಿ ಜೈಲಲ್ಲಿದ್ದಂತ ಕೈದಿಗಳನ್ನೆಲ್ಲ ಕರ್ಕೊಂಡ್ಬಂದು ಆಸ್ಟ್ರೇಲಿಯಾನ ಬಿಲ್ಡ್ ಮಾಡಿದ್ರು. ಸೊ ಅದಕ್ಕೆ ಇದನ್ನ ಕೈದಿಗಳ ನಾಡು ಅಂತಾನು ಕರೀತಾರೆ. ಆಮೇಲೆ ಇಲ್ಲಿ ಜನಸಂಖ್ಯೆ ಬರೀ 2.5 ಕೋಟಿ. ನೋಡಿ ಇಲ್ಲಿ 2.5 ಕೋಟಿ. ಬಟ್ ನಮ್ ಕರ್ನಾಟಕದಲ್ಲಿ ಲೆಕ್ಕ ಹಾಕೊಂಡ್ರೆ 6 ಕೋಟಿ ಮೇಲಿದೆ. ಅಂದ್ರೆ ಆಸ್ಟ್ರೇಲಿಯಾಗಿಂತ 3ರಷ್ಟಿದೆ ಪಾಪ್ಯುಲೇಷನ್ ನಮ್ದು. ನಮ್ ಭಾರತ ತಗೊಂಡ್ರೆ 121 ಕೋಟಿ, ಹತ್ತತ್ರ 130 ಹೋಗ್ಬಿಟ್ಟಿದೆ ಈಗ. 2011ರ ಜನಗಣತಿ ಪ್ರಕಾರ 121 ಕೋಟಿ. ಬಟ್ ಈಗ 130 ಕೋಟಿ ಹತ್ತತ್ರ ಹೋಗಿದೆ. ಸೊ ನೋಡಿ, ಇಲ್ಲಿ ಭಾರತಕ್ಕಿಂತ ದೊಡ್ಡ ದೇಶ ಆದ್ರೂ ಕೂಡ ಜನಸಂಖ್ಯೆ ಇರೋದು 2.5 ಕೋಟಿ. ನೀವು ಮಧ್ಯದಲ್ಲಿ ಅಕಸ್ಮಾತ್ ಜನಸಾಂದ್ರತೆ ಅಂತ ವಿಷಯಕ್ಕೆ ಬಂದಾಗ, ನೀವು ಆಸ್ಟ್ರೇಲಿಯಾದಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನೀವು 100 ಕಿಲೋಮೀಟರ್ ಹೋದ್ರೂ ಮಧ್ಯದಲ್ಲಿ ಯಾರು ಸಿಗಲ್ಲ, ಬರೀ ಮರಳುಗಾಡು. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಜನನೇ ಕಮ್ಮಿ. ಆಮೇಲೆ ಇನ್ನೊಂದು ಮೋರ್ ಓವರ್, ನಮ್ಮಲ್ಲಿ ಈ ಸಾಫ್ಟ್ವೇರ್ ಅಲ್ಲೆಲ್ಲ ತುಂಬಾ ಜನ ಈ ಕಡೆ ಹೋಗ್ಬೇಕು, ಆಸ್ಟ್ರೇಲಿಯಾ ಹೋಗ್ಬೇಕು, US ಹೋಗ್ಬೇಕು ಅಂತ ಹೇಳ್ತಾರೆ. ನೋಡಿ, ಇದಕ್ಕೋಸ್ಕರ ಏನ್ ರೀಸನ್ ಅಂದ್ರೆ ತುಂಬಾ ಜನ ಕಮ್ಮಿ ಇದ್ದಾರೆ. ಆಮೇಲೆ ಅಲ್ಲಿ ವರ್ಕ್ ಮಾಡೋರು ಅಷ್ಟೊಂದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಬರ್ರಪ್ಪ ಇಂಡಿಯನ್ಸ್ ಬನ್ನಿ, ಸ್ವಲ್ಪ ವರ್ಕ್ ಮಾಡಿ, ನಮ್ಗೆ ವರ್ಕ್ ಮಾಡೋರು ಒಳ್ಳೆ ದುಡ್ಡು ಕೊಡ್ತೀವಿ. ಸೊ ಅದಕ್ಕೋಸ್ಕರ ಅವ್ರು ನಿಮಗೆ ಫೋರ್ಸ್ ಮಾಡ್ತಿರ್ತಾರೆ, ಮಕ್ಳು ಮಾಡ್ಕೊಡ್ರಪ್ಪ ಅಂತ ಆಸ್ಟ್ರೇಲಿಯಾದಲ್ಲಿ ಇದ್ದವ್ರಿಗೆ. ಸೊ 1 ಮಗು ಆದ್ರೆ ಊಟ ಫ್ರೀ, 2 ಮಗು ಆದ್ರೆ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ, ಇನ್ನೊಂದು ಮಗು ಆದ್ರೆ ಫುಲ್ ಆಸ್ಟ್ರೇಲಿಯಾನೇ ಫ್ರೀ ಕೊಡ್ತೀವಿ ಅಲ್ಲ, ಹೇಳಿದ್ದು ಉದಾಹರಣೆಗೆ. ಆ ತರ ನಿಮ್ಗೆ, ಯಾಕೆಂದ್ರೆ ಅವರೆಲ್ಲ ಕೆಲಸ ಮಾಡೋದಕ್ಕೋಸ್ಕರ ಬೇಕಲ್ಲಿ. ನಮ್ಮಲ್ಲೂ ನಮ್ಮ ಭಾರತದಲ್ಲಿ ಅವಶ್ಯಕತೆ ತುಂಬಾ ಇದೆ, ಅದಕ್ಕೋಸ್ಕರ ದುಡಿಯೋದಕ್ಕೋಸ್ಕರ ಬೇರೆ ಕಡೆ ಹೋಗಿರ್ತಾರೆ. ಸೊ ಅವ್ರ ಅದನ್ನ ಬಳಸ್ಕೋತಾರೆ. ನಮ್ಮಲ್ಲಿ ಗೊತ್ತಲ್ಲ ನಿಮ್ಗೆ, HR ಹ್ಯೂಮನ್ ರಿಸೋರ್ಸ್ ತುಂಬಾ ಇದೆ, ಅದನ್ನ ಬಳಸ್ಕೋತಾರೆ. ಏನು ಮಾಡೋದಕ್ಕಾಗಲ್ಲ, ಅದು ಅವರವರ ಬುದ್ಧಿವಂತಿಕೆಗೆ ಬಿಟ್ಟದ್ದು. ಸೊ ಆಮೇಲೆ ಈ ಓಷಿಯಾನಿಯಾ ಅಂತಾನೂ ಕರೀತಾರೆ. ಆಸ್ಟ್ರೇಲಿಯಾ ಕಾಂಟಿನೆಂಟ್ ಸುತ್ತಮುತ್ತ ಇರೋ ದ್ವೀಪಗಳನ್ನೆಲ್ಲ ಸೇರಿ ಓಷಿಯಾನಿಯಾ ಅಂತ ಕರೀತಾರೆ. ನೋಡಿ, ಇಲ್ಲಿ ಆಸ್ಟ್ರೇಲಿಯಾ ಇದೆಯಲ್ಲ, ಈ ಕಾಂಟಿನೆಂಟ್ ನ ಈಗ ಸ್ಟಡಿ ಮಾಡ್ತಾ ಇದೀವಿ. ಸುತ್ತಮುತ್ತ ಇಲ್ಲಿ ಪಪುವಾ ನ್ಯೂ ಗಿನಿಯಾ, ನಾರು, ಈ ತರ ಎಲ್ಲ ದೇಶಗಳಿದೆಯಲ್ಲ, ಸಣ್ಣ ನ್ಯೂಜಿಲ್ಯಾಂಡು, ಇಲ್ಲಿ ಇವನ್ನೆಲ್ಲ ಸೇರಿ ಓಷಿಯಾನಿಯಾ ಅಂತ ಕರೀತಾರೆ. ಅಂದ್ರೆ ಓಷಿಯಾನಿಯಾ ಅಂದ್ರೆ ಆಸ್ಟ್ರೇಲಿಯಾ ಅಂತಾನೆ ಅರ್ಥ. ಅಂದ್ರೆ ಆಸ್ಟ್ರೇಲಿಯಾ ಮತ್ತೆ ಅದರ ಸುತ್ತಮುತ್ತಲಿನ ದ್ವೀಪಗಳನ್ನೆಲ್ಲ ಸೇರಿ ಓಷಿಯಾನಿಯಾ ಅಂತ ಕರೀತಾರೆ. ನೆಕ್ಸ್ಟ್, ಆಸ್ಟ್ರೇಲಿಯಾ ಖಂಡನ ಮರುಭೂಮಿ ಖಂಡ ಅಂತಾನು ಕರೀತಾರೆ. ಯಾಕೆ ಮರುಭೂಮಿ ಖಂಡ ಅಂದ್ರೆ, ನೋಡಿ, ಎಕ್ಸಾಕ್ಟ್ ಆಸ್ಟ್ರೇಲಿಯಾದ ಮಧ್ಯಭಾಗ ಪೂರ್ತಿ ಮರಳುಗಾಡಿಲಿ. ಇಲ್ಲಿ ಗ್ರೇಟ್ ಸ್ಯಾಂಡಿ, ಗಿಬ್ಸನ್, ವಿಕ್ಟೋರಿಯಾ, ತನಾಮಿ, ಸಿಂಪ್ಸನ್ ತರ ತುಂಬಾ ಡೆಸರ್ಟ್ಗಳಿದೆ ಆಸ್ಟ್ರೇಲಿಯಾದಲ್ಲಿ. ಸೊ ನೀವು ಮಧ್ಯದಲ್ಲಿ ಜನಗಳೇ ಇಲ್ಲ. ಏನಿದ್ರು ಆಸ್ಟ್ರೇಲಿಯಾ ಡೆವಲಪ್ ಆಗಿರೋದೇ ಈ ಕಡೆ,
ಈ ನಮ್ಮ ಇದು ಪೂರ್ವ ಭಾಗದಲ್ಲಿ ಅಷ್ಟೇ ಡೆವಲಪ್ ಆಗಿರೋದು. ಸೊ ಸಿಡ್ನಿ, ಕ್ಯಾನ್ಬೆರಾ ಎಲ್ಲ ಇಂಪಾರ್ಟೆಂಟ್ ಸಿಟೀಸ್ ಎಲ್ಲ ಇಲ್ಲೇ ಬರೋದು. ಅದನ್ನ ಲಾಸ್ಟ್ಗೆ ಹೇಳ್ತೀನಿ ಮ್ಯಾಪ್ ವರ್ಕಲ್ಲಿ. ಈ ಸೆಂಟ್ರಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ತುಂಬಾ ಮರಳುಗಾಡಿರೋದ್ರಿಂದ ಇದನ್ನ ಮರುಭೂಮಿ ಖಂಡ ಅಥವಾ ಡೆಸರ್ಟ್ ಕಾಂಟಿನೆಂಟ್ ಅಂತಾನು ಕರೀತಾರೆ. ಸೊ ಈ ಹೆಸರುಗಳು ತುಂಬಾ ಇಂಪಾರ್ಟೆಂಟ್. ಸ್ಯಾಂಡಿ, ಗಿಬ್ಸನ್, ತನಾಮಿ, ವಿಕ್ಟೋರಿಯಾ ಒಂದ್ಸರಿ ನೋಡ್ಕೊಳ್ಳಿ. ಸೊ ಇದನ್ನ ಮರುಭೂಮಿ ಖಂಡ ಅಂತ ಹೇಳ್ತಾರೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಅದು ಆ ಪಾಯಿಂಟ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್, ಈ ಆಸ್ಟ್ರೇಲಿಯಾ ಮತ್ತೆ ಇನ್ನೊಂದು ಅದರದೇ ಸ್ಟೇಟ್ ಹೊರಗಡೆ ಒಂದು ಅದ್ರ ಪಕ್ಕದಲ್ಲೇ ಇದೆ, ತಾಸ್ಮೇನಿಯಾ ಅಂತ ಅದ್ರ ಒಂದು ರಾಜ್ಯ. ಈ ರಾಜ್ಯ, ಈ ಆಸ್ಟ್ರೇಲಿಯಾ ಮೈನ್ ಕಾಂಟಿನೆಂಟ್ ನೀವೇನ್ ನೋಡ್ತೀರಾ, ಇನ್ನೊಂದು ಅದ್ರ ರಾಜ್ಯ ತಾಸ್ಮೇನಿಯಾ, ಇವೆರಡರ ಮಧ್ಯೆ ಒಂದು ಜಲಸಂಧಿ ಇದೆ, ಬಾಸ್ ಜಲಸಂಧಿ ಅಂತ. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಬಾಸ್ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಅಂತ. ಸೊ ಅದು ಸಿಂಪಲ್ ಆಗಿ ನಿಮಗೆ ಗೊತ್ತಿದ್ರೆ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟದ್ದು ಇದು ಅಂತ. ಸೊ ನೆಕ್ಸ್ಟ್ ಇಲ್ಲಿನ ಪರ್ವತ ಶ್ರೇಣಿ ಆಸ್ಟ್ರೇಲಿಯಾದಲ್ಲಿ ಏನಿದೆ ಪರ್ವತ ಶ್ರೇಣಿಗಳು ಅಂತಂದಾಗ ನೋಡಿ, ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ನೋಡಿ ಈ ತರ ಫುಲ್ ಉದ್ದೂಕೆ ಪೂರ್ವ ಭಾಗದಲ್ಲಿ ಒಂದು ಪರ್ವತ ಶ್ರೇಣಿ ಇದೆ. ಅದನ್ನ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರೀತಾರೆ. ಗ್ರೇಟ್ ಡಿವೈಡಿಂಗ್ ರೇಂಜ್ ಪರ್ವತ ಶ್ರೇಣಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಸೊ ಇದನ್ನು ಕೂಡ ಇವೆಲ್ಲ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಲಾಸ್ಟಿಗೆ ಹೇಳ್ತೀನಿ, ಲಾಸ್ಟ್ ಸ್ಲೈಡ್ ಅಲ್ಲಿ ಏನೇನು ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ, ಜಸ್ಟ್ ನೋಡ್ಕೊಂಡು ಹೋಗಿ ಅಷ್ಟೇ. ನೋಡಿ, ಇದು ಗ್ರೇಟ್ ಡಿವೈಡಿಂಗ್ ರೇಂಜ್ ಪರ್ವತ ಶ್ರೇಣಿ ಇಲ್ಲಿ ಕಂಡು ಬರ್ತದೆ. ಸೊ ನೆಕ್ಸ್ಟ್, ಈ ಪರ್ವತ ಶ್ರೇಣಿಗಳು ಅಂತ ಹೇಳಿದ್ನಲ್ಲ, ಅಲ್ಲಿ ಇಡೀ ಆಸ್ಟ್ರೇಲಿಯಾ ಕಂಟಿನೆಂಟ್ ಅಲ್ಲಿ ಅತ್ಯಂತ ಎತ್ತರವಾದ ಶಿಖರ ಬಂದ್ಬಿಟ್ಟು ಕೋಶಿಯಾಸ್ಕೋ ಅಂದ್ಬಿಟ್ಟು, ನೋಡಿ ಈ ಇಮೇಜ್ ಇದೆಯಲ್ಲ, ಕೋಶಿಯಾಸ್ಕೋ ಇದು ಪರ್ವತ ಶ್ರೇಣಿ ಇಲ್ಲಿ ಕಂಡು ಬರುವಂತದ್ದು. ಇದು ಮೌಂಟ್ ಕೋಶಿಯಾಸ್ಕೋ, ಆಸ್ಟ್ರೇಲಿಯಾದ ಅತ್ಯಂತ ಎತ್ತರವಾದ ಶಿಖರ. ಒಂದು ಕಾಂಟಿನೆಂಟ್ ಒಂದು ಎತ್ತರವಾಗಿರೋ ಒಂದು ಪ್ಲೇಸ್ ಪರ್ವತ ತಿಳ್ಕೊಂಡ್ರೆ ಸಾಕು. ನಾವೇನು ಅದರಲ್ಲಿ ತುಂಬಾ ಓದಿ PhD ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಪರ್ವತದ ಹೆಸರು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ಇನ್ ಆಸ್ಟ್ರೇಲಿಯಾ ಅಂತ ತಕ್ಷಣ ಜ್ಞಾಪಕ ಬರೋದು ಗ್ರೇಟ್ ಬ್ಯಾರಿಯರ್ ರೀಫ್. ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಂದ್ರೆ ಏನು, ಹವಳದ ದಿಣ್ಣೆಗಳು. ನೋಡಿ ಈ ತರ ಕಲರ್ಫುಲ್ ಹವಳಗಳು, ಆತರ ಎಲ್ಲ ನೀವು ತುಂಬಾ. ಈ ಬ್ಯಾರಿಯರ್ ಅಂದ್ರೆ ಏನಿಲ್ಲ, ಒಂದ್ರ ಮೇಲೆ ಒಂದು ಜೋಡಿಸ್ದಂಗೆ ನಿಮಗೆ ಇದಿರುತ್ತೆ. ಒಂದ್ರ ಮೇಲೆ ಒಂದು ಮರದ ಮೇಲೆ ಒಂದು ಮರ ಇಟ್ಟಂಗೆ ಅದು ನೀರಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲಿ ಬ್ಯಾರಿಯರ್ ರೀಫ್ ಹೋದಾಗ ಒಂಥರ ಬ್ಯಾರಿಯರ್ ತರ ಫಾರ್ಮೇಶನ್ ಆಗಿರುತ್ತೆ. ಸೊ ಈ ಹವಳಗಳೆಲ್ಲ ತುಂಬಾ ಕಲರ್ಫುಲ್ ಹವಳಗಳೆಲ್ಲ ನಿಮಗೆ ಕಾಣಿಸುತ್ತೆ. ಇದು ಕೂಡ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ, ಗ್ರೇಟ್ ಬ್ಯಾರಿಯರ್ ರೀಫ್. ನೆಕ್ಸ್ಟ್, ಆರ್ಟಿಸಿಯನ್ ಬಾವಿಗಳು. ಸೊ ಇದು ಕೂಡ ಆರ್ಟಿಸಿಯನ್ ಬಾವಿಗಳು ಅತಿ ಹೆಚ್ಚು ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ ತುಂಬಾ ಸಲ ಎಕ್ಸಾಮ್ಗಳಲ್ಲಿ, ನಮ್ಮ PSI PC ಎಕ್ಸಾಮ್ಗಳಲ್ಲೆಲ್ಲ ಅದು ಜಾಸ್ತಿ ಕಂಡು ಬರೋದು ಆಸ್ಟ್ರೇಲಿಯಾದಲ್ಲಿ. ಸೊ ಏನಪ್ಪಾ ಇದ್ರ ವಿಶೇಷತೆ ಅಂದ್ರೆ, ನೀವೊಂದು ಕೆಳಗಡೆ ಒಂದು 10-15 ಅಡಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ನೀರು ಬರುತ್ತೆ. ಸೊ ನಮ್ಮಲ್ಲಿ ಎಷ್ಟು ಆಗ್ಲೇ 1200, 1300, 2000 ತನಕ ಹೋಗ್ಬಿಟ್ಟಿದ್ದಾರೆ. 2000 ತನಕ ಹೋದ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾರೆ, ಅಯ್ಯೋ ನೀರ್ ಬಂದಿಲ್ಲಪ್ಪ ಅಂತ ಅನ್ಕೊಂಡು. ಸೊ ಬಟ್ ಇಲ್ಲಿ ನೋಡಿ, ಏನು ಮಾಡಕ್ಕಾಗಲ್ಲ. ನಮ್ ದೇಶ, ನೀವು ಬೈತಾ ಇದ್ದೀರಾ ಅಂತ ಅನ್ಕೋಬಹುದು, ಇದು ಇದ್ರ ಪ್ರಶ್ನೆ ಬರಲ್ಲ. ನಮ್ ದೇಶದಲ್ಲಿ ಯಾವ ತರ ಹೇಳೋದು, ಇಲ್ಲ ಜನ ಹಂಗಿದ್ದಾರೆ ನಮ್ ದೇಶದಲ್ಲಿ. ನಮ್ ದೇಶ ಎಲ್ಲರನ್ನೂ ಬನ್ರಪ್ಪ ನಮ್ಮಲ್ಲಿ ಬನ್ನಿ ಅಂತ ಕರೆಯುತ್ತೆ. ಸೊ ನಮ್ ದೇಶ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ನೀವಿಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲದಕ್ಕೂ ಫ್ರೀಡಮ್ ಇದೆ. ಸೊ ಸೋರ್ಸ್ಗಳು ನಮ್ಮಲ್ಲಿ ತುಂಬಾ ಕಡಿಮೆ, ತಿನ್ನೋರು ಜಾಸ್ತಿ. ಸೊ ನೋಡಿ, 2000 ಅಡಿ ಹೋದ್ರು ನೀರಿಲ್ಲ, ಬಟ್ ಇಲ್ಲಿ 10-20 ಅಡಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ನೀರು ಬರುತ್ತೆ. ಸೊ ಅದೇನೋ ಹೇಳ್ತಾರಲ್ಲ, ಇರೋರಿಗೆ ಜಾಸ್ತಿ ಸಿಗುತ್ತಂತೆ, ಅದೇ ತರ ಆಸ್ಟ್ರೇಲಿಯಾದಲ್ಲಿ ಹಂಗೆ. ನೋಡಿ, ಇವು ಆರ್ಟಿಸಿಯನ್ ಬಾವಿಗಳು. ಅದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಡ್ರಿಲ್ ಮಾಡ್ತಿದ್ದಂಗೆನೆ ಆಟೋಮೆಟಿಕ್ ಆಗಿ ನೀರು ಬರುತ್ತೆ. ಇದು ಎಲ್ಲಿ ಅಂದ್ರೆ ಜಾಸ್ತಿ ನಿಮಗೆ ಕಂಡು ಬರೋದು, ಇದು ಸುಮ್ಮನೆ ಸಿಂಪಲ್ ಅಷ್ಟೇ, ಎಲ್ಲಿ ಕಂಡು ಬರುತ್ತೆ ಅಂತ ಸಿಂಪಲ್ ಆಗಿ ಕೇಳ್ತಾನೆ ಅಷ್ಟೇ. ಇದು ಕಂಡು ಬರೋದು ನಿಮಗೆ ಆಸ್ಟ್ರೇಲಿಯಾದಲ್ಲಿ. ನೆಕ್ಸ್ಟ್, ಆಸ್ಟ್ರೇಲಿಯಾದ ಪ್ರಮುಖ ನದಿಗಳು ಯಾವ್ದು ಅಂದ್ರೆ ಮರ್ರೆ ಮತ್ತೆ ಡಾರ್ಲಿಂಗ್ ಅಂತ ಎರಡು. ನೋಡಿ, ಅದ್ರ ಒಂದು ಇಮೇಜ್ ಹಾಕಿದೀನಿ. ಮರ್ರೆ ಮತ್ತೆ ಡಾರ್ಲಿಂಗ್ ಯಾವ ತರ ಹರಿತಾ ಇದೆ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೆಲ್ಲ ಕೂಡ ಮರ್ರೆ ಮತ್ತೆ ಡಾರ್ಲಿಂಗ್ ತುಂಬಾ ಹೆಲ್ಪ್ ಆಗಿದೆ, ಅಂದ್ರೆ ಹೆಲ್ಪ್ ಮಾಡಿವೆ ಮರ್ರೆ ಮತ್ತೆ ಡಾರ್ಲಿಂಗ್ ಅಂತ. ಸೊ ಇವು ಆಸ್ಟ್ರೇಲಿಯಾಕ್ಕೆ ಕುಡಿಯೋ ನೀರನ್ನ ಸಪ್ಲೈ ಮಾಡ್ತವೆ. ಮೈನ್ ನದಿಗಳು ಮರ್ರೆ ಮತ್ತೆ ಡಾರ್ಲಿಂಗ್, ಎರಡು ಹೆಸರು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್, ಇನ್ನೊಂದು ಐರ್ ಸರೋವರ ಅಂತ ಬರುತ್ತೆ. ಈ ನದಿಗಳು, ಈ ಸರೋವರಗಳನ್ನೆಲ್ಲ ನಾನು ಮ್ಯಾಪ್ ಅಲ್ಲಿ ಕೊನೆಯ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ನೀವು ಅದನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆಕ್ಸ್ಫರ್ಡ್ ಅಟ್ಲಾಸ್ ಅಲ್ಲಿ ಮತ್ತೆ ರಿಪಿಟೇಷನ್ ಮಾಡ್ತಾ ಇದೀನಿ. ಅವ್ನು ನೋಡಿದ್ರೆ ನಿಮಗೆ ನೋಡ್ತಾ ರಿವಿಷನ್ ಆಗಿ ನಿಮ್ಗೆ
ಆರಾಮ್ಸೆ ಬೇಗ ಮೈಂಡಿಗೆ ಹೋಗುತ್ತೆ. ಜಸ್ಟ್ 1 or 2 ಟೈಮ್ಸ್ ಓದ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಈ ಐರ್ ಸರೋವರನು ಅಷ್ಟೇ. ಐರ್ ಲೇಕ್ ಎಲ್ಲಿ ಬರುತ್ತೆ ಅಂತ ಕೇಳಿದಾನೆ. ಇದು ಕೂಡ ಆಸ್ಟ್ರೇಲಿಯಾದಲ್ಲಿ ಐರ್ ಸರೋವರ. ನೆಕ್ಸ್ಟ್ ಇನ್ನೊಂದು, ಈ ಮ್ಯಾಕ್ಡೊನಾಲ್ಡ್ ಮತ್ತೆ ಮಸ್ಗ್ರೇವ್ ಅಂತ ಪರ್ವತ ಶ್ರೇಣಿಗಳು ಬರುತ್ತೆ. ಎಕ್ಸಾಕ್ಟ್ ಸೆಂಟ್ರಲ್ಲಿ ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ ತೋರಿಸ್ತೀನಿ. ಇದು ಲಾಸ್ಟ್ ಸ್ಲೈಡ್ ಅಲ್ಲಿ. ಮ್ಯಾಕ್ಡೊನಾಲ್ಡ್ ಮತ್ತೆ ಮಸ್ಗ್ರೇವ್ ನಡುವೆ ಆಯರ್ಸ್ ಅಥವಾ ಉಲುರು ರಾಕ್, ಉಲುರು ಕಲ್ಲು ಒಂದು ಕಂಡು ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿತ್ರ. ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ. ಕೇಳಿದನ್, ತುಂಬಾ ಸರಿ ಕೇಳಿದನ್ ಕ್ವಶನ್ ಇದು. ಪ್ರಪಂಚದ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂದ್ರೆ ಆಯರ್ಸ್ ಅಥವಾ ಉಲುರು. ಇದು ಮ್ಯಾಕ್ಡೊನಾಲ್ಡ್ ಮತ್ತೆ ಮಸ್ಗ್ರೇವ್ ರೇಂಜ್ ಪರ್ವತ ಶ್ರೇಣಿಗಳ ಮಧ್ಯೆ ಬರುತ್ತೆ, ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಇದನ್ನ ಬಿಟ್ರೆ ದೊಡ್ಡದು ನಮ್ಮಲ್ಲಿ ಯಾವುದು, ನಮ್ಮ ಮಧುಗಿರಿ ಬೆಟ್ಟ ಇದೆಯಲ್ಲ, ಇದು ಬಿಟ್ರೆ ಆ ಮಧುಗಿರಿ ಬೆಟ್ಟನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ನಮ್ಮಲ್ಲಿ. ನೆಕ್ಸ್ಟ್ ಆಮೇಲೆ ಅಲ್ಲಿ ಸೈಕ್ಲೋನ್, ಆಸ್ಟ್ರೇಲಿಯಾದಲ್ಲಿ ಸೈಕ್ಲೋನ್, ಇದೆಲ್ಲ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕವರ್ ಆಗುತ್ತೆ. ಬಟ್ ಆದ್ರೂ ಒಂದು ಪಾಯಿಂಟ್ ಅಲ್ಲಿ ಹಾಕಿದೀನಿ. ವಿಲ್ಲಿ ವಿಲ್ಲಿ ಅಂತ ಕರೀತಾರೆ ಅಲ್ಲಿ ಸೈಕ್ಲೋನ್. ನಮ್ಮಲ್ಲಿ ಮಳೆ ಬರೋದನ್ನೆಲ್ಲ ಸೈಕ್ಲೋನ್ ಅಂತ ಕರಿತೀವಲ್ಲ, ಮಾನ್ಸೂನ್ ಅದು ಇದು, ಅದನ್ನ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಕರೀತಾರೆ. ಸೊ ಇದು ಸಿಂಪಲ್ 1 ಲೈನರ್ ಅಷ್ಟೇ. ನೆಕ್ಸ್ಟ್ ಅಲ್ಲಿನ ಹುಲ್ಲುಗಾವಲು. ಆಸ್ಟ್ರೇಲಿಯಾದಲ್ಲಿ 2 ರೀತಿ ಹುಲ್ಲುಗಾವಲಿದೆ. ಒಂದು ಉಷ್ಣವಲಯದ ಹುಲ್ಲುಗಾವಲು, ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಉಷ್ಣವಲಯ ಅಂದ್ರೆ 0 ಡಿಗ್ರಿ ಅಂದ್ರೆ ಸಮಭಾಜಕ ವೃತ್ತಕ್ಕೆ ಹತ್ತಿರಕ್ಕೆ ಯಾವ್ದಾದ್ರೂ ಹುಲ್ಲುಗಾವಲಿದ್ರೆ ಅದನ್ನ ಉಷ್ಣವಲಯ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಟೆಂಪರೇಟ್ ರೀಜನ್ 23.5 ಡಿಗ್ರಿ ಕೆಳಗಡೆ ಕರ್ಕಾಟಕ ಮತ್ತೆ ಮಕರ ಸಂಕ್ರಾಂತಿ ವೃತ್ತ ಹತ್ತತ್ರದಲ್ಲಿ ಯಾವ್ದಾದ್ರೂ ಹುಲ್ಲುಗಾವಲಿದ್ರೆ ಅದನ್ನ ಸಮಶೀತೋಷ್ಣ ಅಂತೀವಿ. ಸೊ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ 2 ಹುಲ್ಲುಗಾವಲು ಯಾವ್ದು ಅಂದ್ರೆ ಉಷ್ಣವಲಯದ್ದು ಬಂದ್ಬಿಟ್ಟು ಸವನ್ನಾ ಅಂತ ಕರೀತಾರೆ, ಮತ್ತೆ ಸಮಶೀತೋಷ್ಣ ವಲಯದ್ದು ಡೌನ್ಸ್ ಅಂತ. 2 ತುಂಬಾ ಇಂಪಾರ್ಟೆಂಟ್. ಇದಂತೂ ಡೌನ್ಸ್ ತುಂಬಾ ಸರಿ ಕೇಳಿದಾನೆ, ಜ್ಞಾಪಕ ಇಟ್ಕೋಬೇಕು. ಮತ್ತೆ ಆಸ್ಟ್ರೇಲಿಯಾದಲ್ಲಿ ಪ್ರಾಣಿ ಪಕ್ಷಿಗಳು ಮಾಮೂಲಿ ನಮ್ಮಲ್ಲಿ ಯಾವ ತರ ಸಿಗ್ತಾವೋ ಅಲ್ಲಿ ಎಲ್ಲ ಸಿಗುತ್ತೆ. ಆಮೇಲೆ ಇನ್ನು ಕೆಲವು ವಿಶೇಷವಾದ ಪ್ರಾಣಿಗಳು ಕೂಡ ಅಲ್ಲಿದೆ. ಎಕಿಡ್ನಾ ಮತ್ತೆ ಪ್ಲಾಟಿಪಸ್ ಅಂತ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಮೇಜ್ ಅಲ್ಲಿ, ಎಕಿಡ್ನಾ ಮತ್ತೆ ಪ್ಲಾಟಿಪಸ್. ಯಾಕಪ್ಪ ಈ ಇಮೇಜ್ ಹಾಕಿದ್ದೀನಿ ಅಂದ್ರೆ ತುಂಬಾ ಸಲ ಸೈನ್ಸ್ ಪೇಪರ್ ಅಲ್ಲಿ ತುಂಬಾ ಸರಿ ಕೇಳಿದಾನೆ. ಮೊಟ್ಟೆ ಇಡುವ ಸಸ್ತನಿಗಳು ಇವೆರಡೆ. ಸಾಮಾನ್ಯವಾಗಿ ಸಸ್ತನಿಗಳು ಮ್ಯಾಮಲ್ಸ್ ಅಂತಾರಲ್ಲ, ಇವನ್ ಮನುಷ್ಯ ಕೂಡ ಮ್ಯಾಮಲ್. ಅಂದ್ರೆ ಎದೆ ಹಾಲು ಕೊಟ್ಟು ಬೆಳೆಸಂತ ಅಂದ್ರೆ ಪ್ರಾಣಿಗಳನ್ನ ಮ್ಯಾಮಲ್ಸ್ ಅಥವಾ ಸಸ್ತನಿಗಳು ಅಂತ ಕರಿತೀವಿ. ಬಟ್ ನೋಡಿ ಇವು ಮರಿ ಹಾಕಲ್ಲ, ಮೊಟ್ಟೆ ಇಡ್ತವೆ. ಇವೆರಡೇ ಪ್ರಾಣಿಗಳು ಮೊಟ್ಟೆ. ಈ ಸಸ್ತನಿಗಳಲ್ಲಿ ಮೊಟ್ಟೆ ಇಡೋ ಪ್ರಾಣಿಗಳು ಇವೆರಡೆ. ಯಾವುದು? ಎಕಿಡ್ನಾ ಮತ್ತೆ ಪ್ಲಾಟಿಪಸ್. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಎಕಿಡ್ನಾ ಮತ್ತೆ ಪ್ಲಾಟಿಪಸ್ ಇವೆ ಹೆಸರನ್ನ ತುಂಬಾ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಮೊಟ್ಟೆ ಇಡುವ 2 ಸಸ್ತನಿಗಳು. ನೆಕ್ಸ್ಟ್ ಕಾಂಗರೂ ಅಂದ ತಕ್ಷಣನೇ ನಿಮ್ಗೆ ಆಸ್ಟ್ರೇಲಿಯಾ ಜ್ಞಾಪಕ ಬರುತ್ತೆ. ಆಸ್ಟ್ರೇಲಿಯನ್ಸ್ ಕಾಂಗರೂಸ್ ಅಂತಾನೂ ಕರೀತಾರೆ. ತುಂಬಾ ಸಲ ಕ್ರಿಕೆಟ್ ಆಡಕ್ ಬಂದಾಗೆಲ್ಲ ಕಾಂಗರೂಸ್ ಭಾರತಕ್ಕೆ ಪ್ರಯಾಣ ಈ ತರ ಎಲ್ಲ ನೋಡಿದೀರಾ. ಸೊ ಕಾಂಗರೂಸ್ ಬಗ್ಗೆ ಏನ್ ಹೇಳಂಗಿಲ್ಲ, ಕ್ರಿಕೆಟ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಮೈಂಡ್ಗೆ ಮಾಡ್ತಾರೆ. ಆಟ ಆಡ್ತಿರ್ಬೇಕಾದ್ರೆ ಸುಮ್ನೆ ಮಂಕಿ ಅನ್ನೋದು, ಅಂದಂದಾಗ ಏನ್ ಮಾಡ್ತೀರಾ, ಹೋಗಿ ಏನೋ ಮಂಕಿಯಿಂದ ಹೊಡಿ, ಮೊದಲನೇ ಬಾಲ್ 6 ಹೊಡಿ ಅಂತ ಟ್ರೈ ಮಾಡೋದು. 2ನೇ ಬಾಲು ನಮ್ಮಲ್ಲಿ ಇಂಡಿಯನ್ಸ್ ಬೇಗ ಎಕ್ಸೈಟ್ ಆಗ್ಬಿಡ್ತೀವಿ. 2ನೇ ಬಾಲು 6 ಹೊಡಿಯೋದು, 3ನೇ ಬಾಲು 6 ಹೊಡಿಯೋದು, 4ನೇ ಬಾಲು ಔಟ್ ಮಾಡ್ಬಿಡ್ತಾರೆ ನಮ್ಮನ್ನ ಟೆಂಪ್ಟ್ ಮಾಡಿ. ನಾವು ಮನ್ಸಲ್ಲಿ ಏನ್ ಅನ್ಕೊಂತೀವಿ, 3 6 ಹೊಡೆದಿದ್ದೀವಿ ಬಿಡು, ನನ್ನ ಮಗನ್ ಸರಿಯಾಗಿ ಹೊಡೆದಿದ್ದೀವಿ ಬ್ಯಾಟಿಂಗು. ಬಟ್ ಏನಾಗಿರುತ್ತೆ ಆಕ್ಚುಲಿ ನಾವು ಅನ್ಕೊಂಡ್ ಬಂದಿರ್ತೀವಿ. ಬಟ್ ಅವ್ರ ಮನ್ಸಲ್ಲಿ ಇವನ್ ಸಾಯಂಕಾಲ ತನಕ ಆಡಿದ್ರೆ 100 ಹೊಡಿತಿದ್ದ, 3 6 ಹೊಡೆದು 18 ಹೊಡೆದು ಔಟ್ ಮಾಡಿದ್ವಿ ಅಂತ ಮನ್ಸಲ್ಲಿ ಈ ತರನು ಕೆಲವು ಟ್ಯಾಕ್ಟಿಕ್ಸ್ ಆಡ್ತಾರೆ ಅವರು. ಸೊ ನಿಮ್ಗೆ ಹರ್ಭಜನ್ ಸಿಂಗು, ಸೈಮನ್ಸು, ಇಶ್ಯೂಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಆಸ್ಟ್ರೇಲಿಯಾ ಇದ್ರ ಬಗ್ಗೆ. ಆಮೇಲೆ ಆಸ್ಟ್ರೇಲಿಯಾನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತಾನೂ ಕರೀತಾರೆ. ಯಾಕಂದ್ರೆ ಎಲ್ಲ ಕಡೆ ಸಿಗೋ ಪ್ರಾಣಿಗಳಿಗಿಂತ ಕೆಲವು ವಿಶೇಷವಾದ ಪ್ರಾಣಿಗಳು ಅಲ್ಲಿ ಸಿಗ್ತವೆ. ಯಾವ್ದಾದ್ರು ಈಗಲೇ ಹೇಳಿದ್ನಲ್ಲ ಎಕಿಡ್ನಾ, ಪ್ಲಾಟಿಪಸ್ಸು, ಆಮೇಲೆ ಮಾಮೂಲಿ ಕಾಂಗೂರು, ಕೆಲವು ವಿಶೇಷ ಪ್ರಾಣಿಗಳು ಇನ್ನೂ ತುಂಬಾ ಇದಾವೆ. ಹೆಸರುಗಳು ಏನ್ ಇಂಪಾರ್ಟೆಂಟ್ ಅಲ್ಲ, ಯಾವ್ಯಾವ ವಿಶೇಷವಾಗಿ ಸಿಗ್ತವೆ ಅಂತ. ಈ ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಯಾವ್ದು ಅಂದ್ರೂ ಆಸ್ಟ್ರೇಲಿಯಾ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಅಗ್ರಿಕಲ್ಚರ್ ಮಾಮೂಲಿ ಎಲ್ಲ ನಮ್ಮಲ್ಲಿ ಹೆಂಗ್ ಮಾಡ್ತಾರೋ ಅಗ್ರಿಕಲ್ಚರ್ ಅದೇ ತರ ಮಾಡ್ತಾರೆ. ಸೊ ಏನ್ ಡಿಫ್ರೆನ್ಸ್ ಏನಿಲ್ಲ. ಇಲ್ಲಿ ನಮ್ಮಲ್ಲಿ ಪಟಾಪಟಿ ಚಡ್ಡಿ ಹಾಕೊಂಡ್ ಮಾಡಿದ್ರೆ ಅವ್ರು ಒಂದ್ ಸ್ವಲ್ಪ ಒಂದು ಜೀನ್ಸ್ ಪ್ಯಾಂಟ್ ಅದು ಇದು ಹಾಕೊಂಡ್ಬಂದು BMW ಆಡಿ ಕಾರಲ್ಲಿ ಬಂದ್ಬಿಟ್ಟು ಹೈ ಲೆವೆಲ್ ಆಗಿ ಮಾಡ್ತಾರೆ. ನಮ್ಮಲ್ಲಿ ಪಟಾಪಟಿ ಚಡ್ಡಿ ಹಾಕೊಂಡು, ಹಾಕಿ ಚಡ್ಡಿನೇ ಹಾಕೊಂಡು ನಾವು ಈ ತರ ಮಾಡ್ತೀವಿ. ಸೊ ಏನ್ ಡಿಫ್ರೆನ್ಸ್ ಇಲ್ಲ. ನಮ್ಮಲ್ಲಿ 1 ಎಕರೆಯಲ್ಲಿ 1 ಮೂಟೆ ರಾಗಿ ಬೆಳೆದ್ರೆ
ಅವರು 1 ಎಕರೆಯಲ್ಲಿ 1000 ಮೂಟೆ ಬೆಳಿತಾರೆ. ಟೆಕ್ನಾಲಜಿ ಅಷ್ಟೊಂದು ಅಡ್ವಾನ್ಸ್ ಇದೆ. ಬಟ್ ಕೃಷಿ ಮಾಡೋದು ನಾವು ನಮಗೆ ಕಾಣಿಸಲ್ಲ ಅಷ್ಟೇ. ನಾವು ಆಸ್ಟ್ರೇಲಿಯಾ ಅಂದ್ರೆ ಏನಪ್ಪ ಕೃಷಿನೇ ಮಾಡಲ್ಲ, ಅವರು ಬರೀ ಸಾಫ್ಟ್ವೇರ್ ಅಲ್ಲಿ ಇಲ್ಲಿ ಈ ತರ ಇರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಅಲ್ಲೂ ಕೃಷಿ ಇದೆ, ಟೆಕ್ನಾಲಜಿ ತಾಂತ್ರಿಕತೆ ಅಲ್ಲಿ ಮುಂದುವರೆದಿದೆ. ಸೊ ನಮ್ಮಲ್ಲೂ ಬರುತ್ತೆ, ನಾವು ಮುಂದುವರಿತೀವಿ, ಶೋರ್, ಗ್ಯಾರಂಟಿ ಅದು. ನೆಕ್ಸ್ಟ್, ಕುರಿ ಸಾಕಾಣಿಕೆ ತುಂಬಾ ಮಾಡ್ತಾರಲ್ಲಿ ಆಸ್ಟ್ರೇಲಿಯಾದಲ್ಲಿ ಈ ಮಟನ್ ಎಕ್ಸ್ಪೋರ್ಟ್ ಆ ಥರ ಬಿಸ್ನೆಸ್ಗಳೆಲ್ಲ ತುಂಬಾ ಇದೆ. ಕುರಿ ಸಾಕಾಣಿಕೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ಮೆರಿನೋ ಕುರಿ ತುಂಬಾ ಕೇಳಿದ್ದಾನೆ. ಮೆರಿನೋ ಕುರಿ ಜಾಸ್ತಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ. ನೋಡಿ ಹೆಂಗಿದೆ, ಚೆನ್ನಾಗಿ ಬಲ್ತಿರೋ ಕುರಿಗಳಿದ್ದಂಗಿದೆ. ಬಟ್ ನಮ್ಮಲ್ಲಿ 10 ಕುರಿ ಹಾಕಿದ್ರೆ ಒಂದಾಗತ್ತೆ. ಇವರೆಲ್ಲ ನೋಡಕ್ ಒಂದ್ ಸ್ವಲ್ಪ ಈ ಸೈಮನ್ಸು ಆ ಥರನೇ ಇದ್ದಾರೆ, ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ಥರನೇ ಕಾಣಿಸ್ತಾ ಇದಾವೆ ಇವು. ಸೊ ಇದು ಮೆರಿನೋ ಕುರಿಗಳು, ಇವು ತುಂಬಾ ವಿಶೇಷತೆ, ಮಟನ್ಗೆ ಅದಕ್ಕೆಲ್ಲ ಬಳಸ್ತಾರೆ. ಇದನ್ನ ಜಾಸ್ತಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, ಖನಿಜಗಳು ಯಾವ್ಯಾವ ಸಿಗ್ತಾವಲ್ಲಿ? ಮಿನರಲ್ಸು ಅಂದ್ರೆ ಬಾಕ್ಸೈಟ್, ಕಬ್ಬಿಣ, ಮ್ಯಾಂಗನೀಸ್, ಯುರೇನಿಯಂ, ಮಾಮೂಲಿ ಎಲ್ಲ ಕಡೆ ಸಿಗ್ದಂಗೆ ಸಿಗುತ್ತೆ. ಬಟ್ ವಿಶೇಷತೆ ಏನಂದ್ರೆ ಬಾಕ್ಸೈಟ್ ಇದೆಯಲ್ಲ, ಅಲ್ಯೂಮಿನಿಯಂನ ಅದಿರು, ಇದನ್ನ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನ್ ಉತ್ಪಾದನೆ ಮಾಡುವಂತರು ಆಸ್ಟ್ರೇಲಿಯಾದವರು. ವಿಶ್ವದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಎಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ. ಸೊ ಆಮೇಲೆ ಈ ಕಬ್ಬಿಣ ಮತ್ತು ಮ್ಯಾಂಗೋನೀಸ್, ಯುರೇನಿಯಂ ಎಲ್ಲ ಜಪಾನಿಗೆ ಕಳಿಸ್ಬಿಡ್ತಾರೆ, ಹಂಗೆ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಜಪಾನ್ ನಿಮಗೆ ಗೊತ್ತು, ಅವಾಗ ಭೂಕಂಪ ಆಗಿ ಎಲ್ಲ ಉದುರೋಗ್ತಿರ್ತಾವ, ಅಲ್ಲಿ ಯಾವ್ದು ಕಬ್ಬಿಣ ಏನು ಸಿಗಲ್ಲ. ಸೊ ನಾವು ಭಾರತ ಮತ್ತೆ ಆಸ್ಟ್ರೇಲಿಯಾ ಈ ತರ ದೇಶಗಳ ಜೊತೆ ಒಪ್ಪಂದ ಮಾಡ್ಕೊಂಡು ಅಭಿವೃದ್ಧಿ ಆಗ್ತಾ ಇದಾರೆ. ಸೊ ಅದನ್ನೆಲ್ಲ ಕಬ್ಬಿಣ, ಮ್ಯಾಂಗನೀಸ್, ಯುರೇನಿಯಂ ಈ ತರ ಕೆಲವು ಇದನ್ನೆಲ್ಲ ಜಪಾನ್ಗೆ ಕಳಿಸ್ತಾರೆ. ಈವನ್ ಯುರೇನಿಯಂನ ನಾವು ಕೂಡ ಆಸ್ಟ್ರೇಲಿಯಾದಿಂದ ತರಿಸ್ಕೋತಿದೀವಿ ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಸಪ್ಲೈಗೋಸ್ಕರ. ನೆಕ್ಸ್ಟ್, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ವಿಶ್ವದಲ್ಲೇ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಮಾಡುವಂತ ದೇಶ ಆಸ್ಟ್ರೇಲಿಯಾ. ನೆಕ್ಸ್ಟ್, ಕಾಲ್ಗುರ್ಲಿ ಮತ್ತೆ ಕೂಲ್ಗಾರ್ಡಿ ಅಂತ ಅಂದ್ಬಿಟ್ಟು, ಏನಪ್ಪ ವಿಶೇಷತೆ ಅಂದ್ರೆ ಇದು ಚಿನ್ನದ ಮೈನಿಂಗ್ಸ್ ಎರಡು, ಕಾಲ್ಗುರ್ಲಿ ಮತ್ತೆ ಕೂಲ್ಗಾರ್ಡಿ ಅಂತ ಅಂದ್ಬಿಟ್ಟು. ಅದರ ಇಮೇಜು, ಕಾಲ್ಗುರ್ಲಿ ಮತ್ತೆ ಕೂಲ್ಗಾರ್ಡಿದು ಇಮೇಜು, ಇದು ಕೂಡ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತದೆ, ಚಿನ್ನದ ಮೈನ್ಸ್ಗಳಿದು. ಸೊ ಇದನ್ನ ಕೂಡ ಮ್ಯಾಪ್ ಅಲ್ಲಿ ಕೊನೆಗೆ ತೋರಿಸ್ತೀನಿ, ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕಾಲ್ಗುರ್ಲಿ ಮತ್ತೆ ಕೂಲ್ಗಾರ್ಡಿ ಅಂದ ತಕ್ಷಣ ಒಂದು ಪಾಯಿಂಟ್ ಅಂದ್ರೆ, ಫಸ್ಟ್ ಭಾರತ ಮತ್ತೆ ಆಸ್ಟ್ರೇಲಿಯಾನ ಸಿಸ್ಟರ್ ಕಂಟ್ರೀಸ್ ಅಂತ ಕರೀತಾರೆ. ಯಾಕೆಂದ್ರೆ ಮುಂಚೆ ನಿಮಗೆ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಬರುತ್ತೆ. ಸೊ ಆ ಟಾಪಿಕ್ ಬಂದಾಗ ಹೇಳ್ತೀವಿ. ಮುಂಚೆ ಭಾರತ ಆಸ್ಟ್ರೇಲಿಯಾ ಎಲ್ಲ ಒಟ್ಟಿಗೆ ಇದ್ದು. ಸೊ ನೋಡಿ, ಈ ಒಟ್ಟಿಗೆ ಇದೆ ಅನ್ನೋದು ಯಾವ ತರ ಹೇಳ್ತಾರೆ ಅಂದ್ರೆ, ಈ ಕಾಲ್ಗುರ್ಲಿ ಮತ್ತೆ ಕೂಲ್ಗಾರ್ಡಿಯಲ್ಲಿ ಏನು ಚಿನ್ನ ಸಿಗುತ್ತಲ್ಲ, ಇದರ ಕಾಂಪೋಸಿಷನ್ ಅಂದ್ರೆ ಅದು ಯಾವ ರೇಷಿಯೋದಲ್ಲಿದೆ, ಕ್ವಾಲಿಟಿ, ನಮ್ಮಲ್ಲಿ ಇಲ್ಲಿ ಈ ರಾಯಚೂರ್ ಹಟ್ಟಿ KGF ಅಲ್ಲೆಲ್ಲ ಸಿಕ್ಕಿದೆಯಲ್ಲ ಚಿನ್ನ, ಅದೇ ಕಾಂಪೋಸಿಷನ್ ನಲ್ಲಿದೆ, ಸೇಮ್, ಎರಡು ಕಾಂಪೋಸಿಷನ್ ಸೇಮ್ ಅಂದ್ರೆ ಇದರ ಅರ್ಥ ಏನಂದ್ರೆ ಹಲವಾರು ವರ್ಷಗಳಿಂದ ಇವೆರಡು ಒಟ್ಟಿಗೆ ಇದ್ದು ಅನ್ನೋ ತರ. ಸೊ ಇಲ್ಲಿ ಇವೆರಡನ್ನ ಜ್ಞಾಪಕ ಇಟ್ಕೊಳ್ಳಿ, ಕಾಲ್ಗುರ್ಲಿ ಮತ್ತೆ ಕೂಲ್ಗಾರ್ಡಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್, ಆಸ್ಟ್ರೇಲಿಯಾದ ರಾಜಧಾನಿ ಬಂದ್ಬಿಟ್ಟು ಕ್ಯಾನ್ಬೆರಾ ಅಂತ ಹಾಕಿದೀನಿ. ಪ್ರತಿಯೊಂದು ರಾಜಧಾನಿಗಳು ಇದಕ್ಕೊಂದು ವಿಡಿಯೋ ಮಾಡ್ತೀನಿ, ಇಂಪಾರ್ಟೆಂಟ್ ರಾಜಧಾನಿಗಳನ್ನ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಬಟ್ ಆದ್ರೂ ಕೆಲವನ್ನ ಮಧ್ಯದಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಸಾಮಾನ್ಯ ಕೆಲವರು ಇದು ಆಸ್ಟ್ರೇಲಿಯಾದ ರಾಜಧಾನಿ ಬಂದ್ಬಿಟ್ಟು ಕ್ಯಾನ್ಬೆರಾ ಅಂತ ಅನ್ಕೋತಾರೆ, ಬಟ್ ಕ್ಯಾನ್ಬೆರಾ ಅಲ್ಲ ಅದು, ಸಾರಿ ಉಲ್ಟಾ ಇತ್ತು. ಆಸ್ಟ್ರೇಲಿಯಾದ ರಾಜಧಾನಿ ಬಂದ್ಬಿಟ್ಟು ಕ್ಯಾನ್ಬೆರಾ, ಎಲ್ಲರೂ ಸಿಡ್ನಿ ಅಂತ ಅನ್ಕೋತಾರೆ, ಸಿಡ್ನಿ ಅಲ್ಲ, ಕ್ಯಾನ್ಬೆರಾ. ನೆಕ್ಸ್ಟ್, ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನ ಅಬಾರ್ಜಿನಲ್ಸ್ ಅಂತ ಕರೀತಾರೆ. ನೋಡಿ ಇಲ್ಲಿದಾರ ಇಮೇಜಸ್. ಅದೇ ತರ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಕೆಳಗಡೆ ಬರುತ್ತಲ್ಲ ನ್ಯೂಜಿಲೆಂಡ್, ಅದರ ಮೂಲ ನಿವಾಸಿಗಳನ್ನ ಮಾವೋರೀಸ್ ಅಂತ ಕರೀತಾರೆ. ನೋಡಿ ಈ ತರ ಇದ್ರು, ಏನು ಡಿಫ್ರೆನ್ಸ್ ಏನಿಲ್ಲ, ತಂತ್ರಜ್ಞಾನ ಇವೆಲ್ಲ ಬೆಳೀತಿದಂಗೆ ಮೂಲ ನಿವಾಸಿಗಳು ಹಿಂಗಿದ್ರು. ನಾವೆಲ್ಲ ಬೆಳೀತಿರೋಂಥ ಜನ ತುಂಬಾ ಬಟ್ಟೆ ಹಾಕಿ ಮತ್ತೆ ನಾವು ಇದೇ ಫಾರ್ಮ್ಗೆ ಹೋಗ್ಬಿಟ್ಟಿದೀವಿ. ನಾವು ಈಗ ಏನ್ ಕಾಣಿಸ್ತಾ ಇದೆಯಲ್ಲ, ಪ್ಯಾಂಟ್ ಜೀನ್ಸು ಮತ್ತೆ ಅದನ್ನ ಕಟ್ ಮಾಡೋದು, ಅದನ್ನ ಇನ್ನೂ ಮೇಲೆ ಕಟ್ ಮಾಡ್ಕೊಂಡು ಆಲ್ಮೋಸ್ಟ್ ನಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಏನಿಲ್ಲ. ಐ ಥಿಂಕ್ ಇವರೇ ತುಂಬಾ ನಮಗೆ ಕಲ್ಚರ್ ಇನ್ನು ನಮಗಿಂತ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ನಮಗೂ ಅವ್ರಿಗೂ ನಮ್ಗೇನು ಡಿಫ್ರೆನ್ಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಸೊ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಅಬಾರ್ಜಿನಲ್ಸ್, ಮತ್ತೆ ನ್ಯೂಜಿಲೆಂಡ್ ನ ಮೂಲ ನಿವಾಸಿಗಳು ಮಾವರೀಸ್. ಹೆಸರುಗಳು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ನೀಲಗಿರಿ ಮರ ನೋಡಿದಿರಲ್ಲ, ನಮ್ಮ ಹಳ್ಳಿಗಳ ಕಡೆ ಎಲ್ಲ ತುಂಬಾ ಇರುತ್ತೆ, ಅದೆಲ್ಲ ಆಸ್ಟ್ರೇಲಿಯಾದಿಂದನೇ ಬಂದಿದ್ದು. ಆಕ್ಚುಲಿ ಯುಕಲಿಪ್ಟಸ್ ಅಂತಾರಲ್ಲ, ಅದು ಆಸ್ಟ್ರೇಲಿಯಾ. ನೆಕ್ಸ್ಟ್, ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್, MCG, ಬ್ರಾಡ್ಮನ್ ಅವರೆಲ್ಲ ಕ್ರಿಕೆಟ್ ಆಡಿದಂತ ಜಾಗ. ಸ್ಟೀವಾ
ಪಾಂಟಿಂಗ್ ಇವರೆಲ್ಲ ಅಂತ ದೊಡ್ಡ ಲೆಜೆಂಡ್ಸ್ಗಳೆಲ್ಲ ಬಂದಿರೋಂಥ ಗ್ರೌಂಡ್. ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್, ಫೇಮಸ್ ಕ್ರಿಕೆಟ್ ಗ್ರೌಂಡ್. ಸೊ ನೆಕ್ಸ್ಟ್ ಇದು ಇಷ್ಟು ಆಸ್ಟ್ರೇಲಿಯಾ ಬಗ್ಗೆ ಕೆಲವು ಮಾಹಿತಿಗಳು. ನೆಕ್ಸ್ಟ್ ಅದ್ರ ಕೆಳಗಡೆ ಇದು ಕೂಡ ನ್ಯೂಜಿಲೆಂಡ್ ಕೂಡ ಆಸ್ಟ್ರೇಲಿಯಾ ಕಂಟಿನೆಂಟ್ಗೆ ಸೇರುತ್ತೆ. ಅದ್ರ ಬಗ್ಗೆ ಕೆಲವು ವಿಶೇಷತೆ. ಈ ನ್ಯೂಜಿಲೆಂಡ್ ಇದರಲ್ಲಿ ನ್ಯೂಜಿಲೆಂಡ್ ದೇಶದ 2 ಇಂಪಾರ್ಟೆಂಟ್ ಜಲಸಂಧಿಗಳು ಬರುತ್ತೆ. ಒಂದು ಕುಕ್ ಜಲಸಂಧಿ ಮತ್ತೆ ಫೋವ್ಯಾಕ್ಸ್ ಜಲಸಂಧಿ ಅಂತ ಅಂದ್ಬಿಟ್ಟು ಅವೆರಡನ್ನೂ ತೋರಿಸ್ತೀನಿ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಲಾಸ್ಟಿಗೆ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಕುಕ್ ಜಲಸಂಧಿಯಲ್ಲಿ ಫೋವ್ಯಾಕ್ಸ್ ಎಲ್ಲಿ ಅಂತ ತೋರಿಸ್ತೀನಿ. ಆಮೇಲೆ ರಾಜಧಾನಿ ನ್ಯೂಜಿಲೆಂಡ್ದು ವೆಲ್ಲಿಂಗ್ಟನ್ ಅಂದ್ಬಿಟ್ಟು, ವೆಲ್ಲಿಂಗ್ಟನ್ ಕೂಡ ನೋಡ್ಕೋಬೇಕಾಗುತ್ತೆ, ಪ್ಲೇಸ್ ತೋರಿಸ್ತೀನಿ. ಮತ್ತೆ ಸದರನ್ ಆಲ್ಪ್ಸ್ ಅಂತ ಬರುತ್ತೆ, ಪರ್ವತ ಶ್ರೇಣಿ ನ್ಯೂಜಿಲೆಂಡ್ ಅಲ್ಲೇ ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಸುಮ್ಮನೆ ಜಸ್ಟ್ ಆ ಪಾಯಿಂಟ್ಸ್ ನ ನೋಡಿ. ನೆಕ್ಸ್ಟ್ ಕಿವೀಸ್ ಅಂತ ಕರೀತಾರೆ, ಕಿವಿ ಪಕ್ಷಿ ನೋಡಿದೀರಾ ನೀವು? ಕಿವೀಸ್ ಅಂತ ಕರೀತಾರೆ ನ್ಯೂಜಿಲೆಂಡ್ ಅವ್ರನ್ನ. ಅದೊಂದು ಹಾರಲಾರದ ಪಕ್ಷಿ, ಕಿವಿ ಬರ್ಡ್ ನೋಡಿ ಇಲ್ಲಿದೆಯಲ್ಲ, ಇದು ಕಿವಿ ಬರ್ಡ್. ಆಕ್ಚುಲಿ ಮುಂಚೆ ಹಾರ್ತಾ ಇತ್ತಂತೆ, ಬಟ್ ಅಲ್ಲಿನ ಜನಗಳು ಬಹಳ ಶಾಂತಿ ಪ್ರಿಯರು. ಒಂದು ಪಕ್ಷಿ ಬಂತು ಅಂತಂದ್ರೆ ತಗೊಳಪ್ಪ, ಊಟ ಹಾಕೋದು, ಕಾಳುಗಳನ್ನ ಹಾಕೋದು, ಈ ತರ ಮಾಡ್ತಾರೆ. ಬಟ್ ನಮ್ಮಲ್ಲಿ ಬಂದ್ರೆ ಸಾಕು, ಬೆಳಿಗ್ಗೆ ಪಕ್ಷಿನೇ ಇರಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಹಾರಲೇಬೇಕು, ಉಳಿವಿಗಾಗಿ ಹೋರಾಟ ನಡೆಸಲೇಬೇಕು ನಮ್ಮ ದೇಶಗಳೆಲ್ಲ. ಬಟ್ ಇಲ್ಲಿ ಹಂಗಿಲ್ಲ. ಸೊ ನಿಮಗೆ ಕೆಲವು ಈ ಲೆಮಾರ್ಕ್ ತತ್ವ ಬರುತ್ತೆ, ಈ ನಿಮಗೆ ಸೈನ್ಸ್ ಅಲ್ಲಿ ಹೇಳ್ತೀನಿ. ಅಲ್ಲಿ ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಅಂತ ಅಂದ್ರೆ, ನೀವು ಉಪಯೋಗ ಮಾಡದೇ ಇರೋ ಅಂಗಗಳು ನೆಕ್ಸ್ಟ್ ಜನರೇಷನ್ ಅಲ್ಲಿ ಇರಲ್ಲ, ಉಪಯೋಗ ಮಾಡ್ಲಿಲ್ಲ ಅಂದ್ರೆ. ಅಥವಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ರೆ ಅದು ಹಂಗೆ ಬೆಳವಣಿಗೆ ಆಗುತ್ತೆ. ನೋಡಿ ಈಗ ಜಿರಾಫೆದಲ್ಲಿ ಕತ್ತನ್ನ ತುಂಬಾ ಊಟ ತಿನ್ನೋದಕ್ಕೋಸ್ಕರ ತಲೆ ತುಂಬಾ ಎತ್ತತ್ತೆ, ಅದಕ್ಕೋಸ್ಕರ ಜಿರಾಫೆ ಕತ್ತು ತುಂಬಾ ಉದ್ದ ಬೆಳೆದಿದೆ. ಸೊ ಇದು ಲೆಮಾರ್ಕ್ ತತ್ವಗಳು, ಇವೆಲ್ಲ ನಿಮಗೆ ಸೈನ್ಸ್ ಅಲ್ಲಿ ಕವರ್ ಮಾಡೋಣ. ಸೊ ನೋಡಿ ಇದು ಕಿವಿ ಬರ್ಡ್, ಹಾರಲಾರದ ಪಕ್ಷಿ, ತನ್ನ ರೆಕ್ಕೆಗಳನ್ನೇ ಮರ್ತ್ಕೊಂಡ್ಬಿಟ್ಟಿದೆ. ಜನ ಯಾವಾಗ ಡಿಸ್ಟರ್ಬ್ ಮಾಡ್ಲಿಲ್ಲ, ಅದು ಹಾರತನೆ ಮರ್ತು ಬಿಡ್ತು. ನೆಕ್ಸ್ಟ್ ಇದು ಕಾಂಗರು, ಆಸ್ಟ್ರೇಲಿಯನ್ ಸಿಂಬಲ್. ನೆಕ್ಸ್ಟ್ ಹೆಡ್ಮಂಡ್ ಹಿಲರಿ ಮತ್ತೆ ತೇನ್ಸಿಂಗ್, ಗೊತ್ತಲ್ಲ ನಿಮ್ಗೆ ಹೆಡ್ಮಂಡ್ ಹಿಲರಿ ಏನ್ ವಿಶೇಷತೆ ಅಂದ್ರೆ, ಮೊದಲು ನಮ್ಮ ಮೌಂಟ್ ಎವರೆಸ್ಟ್ ವಿಶ್ವದಲ್ಲೇ ಮೊದಲನೇದಾಗಿ ಹತ್ತಿದವರು ಇವರೇ, ಹೆಡ್ಮಂಡ್ ಹಿಲರಿ. ಅವರು ನ್ಯೂಜಿಲೆಂಡ್ ಅವರು, ಅದಕ್ಕೋಸ್ಕರ ಇಲ್ಲಿ ಕವರ್ ಮಾಡ್ತಾ ಇದೀವಿ. ಮತ್ತೆ ಅವ್ರ ಜೊತೆ ಇನ್ನೊಬ್ರು ಹತ್ತಿದ್ರು, ತೇನ್ಸಿಂಗ್ ಅಂತ ನೇಪಾಳದವರು. ಇವರಿಬ್ರು ಸೇರ್ಕೊಂಡು ಮೌಂಟ್ ಎವರೆಸ್ಟ್ ಮೊದಲು ಹತ್ತಿದ್ದು, ಅದಕ್ಕೋಸ್ಕರ ಇವ್ರು ನ್ಯೂಜಿಲೆಂಡ್ ಆಗಿರೋದ್ರಿಂದ ಹೆಡ್ಮಂಡ್ ಹಿಲರಿ ಇವರು ಪಾಯಿಂಟ್ ಇಲ್ಲ ಆಗದೆ. ಸೊ ಇಷ್ಟು ಡೀಟೇಲ್ಸ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಕಾಂಟಿನೆಂಟ್ ಬಗ್ಗೆ. ಈಗ ವೆರಿ ಇಂಪಾರ್ಟೆಂಟ್ ಮ್ಯಾಪ್ ವರ್ಕ್, ಏನೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದೀವಲ್ಲ ಅದನ್ನ ಇಲ್ಲಿ ನೋಡೋಣ. ನೋಡಿ ಆಸ್ಟ್ರೇಲಿಯಾದಲ್ಲಿ ಮೈನ್ ಆಗಿ 6 ಸ್ಟೇಟ್ಗಳು ಬರುತ್ತೆ. 1 2 3 4 ಇಲ್ಲೊಂದು, ಸಾರಿ ತಾಸ್ಮೇನಿಯಾ ಒಂದು ಬಿಟ್ಟಿದೀವಿ. 7 ಸ್ಟೇಟ್ಗಳು ಬರುತ್ತೆ ನೋಡಿ. ವೆಸ್ಟರ್ನ್ ಆಸ್ಟ್ರೇಲಿಯಾ, ನಾರ್ಥನ್ ಟೆರಿಟರಿ, ಸೌತ್ ಆಸ್ಟ್ರೇಲಿಯಾ, ಕ್ವೀನ್ಸ್ಲ್ಯಾಂಡ್, ಸೌತ್ ವೇಲ್ಸ್, ವಿಕ್ಟೋರಿಯಾ, ಮತ್ತೆ ಇದೊಂದು ತಾಸ್ಮೇನಿಯಾ ಅಂತ. ಸೊ ಸಾಮಾನ್ಯವಾಗಿ ಇದ್ರ ಕ್ಯಾಪಿಟಲ್ಗಳೆಲ್ಲ ಏನು ಕೇಳಲ್ಲ ಸಾಮಾನ್ಯವಾಗಿ ಎಕ್ಸಾಮ್ಗಳಲ್ಲಿ, ಬಟ್ ಆದ್ರೂ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ, ನೀವು ತಿಳ್ಕೊಂಡ್ರೆ ತುಂಬಾ ಖುಷಿ ಅನ್ಸುತ್ತೆ. ಸೊ ನೋಡಿ ವೆಸ್ಟ್ ಆಸ್ಟ್ರೇಲಿಯಾದ ಒಂದು ಪ್ಲೇಸ್ಗಳು ಹೇಳ್ಕೊಂಡು ಹೋಗ್ತೀನಿ. ಪರ್ತ್ ಅಂದ್ಬಿಟ್ಟು ನೋಡಿ, ಇದ್ರ ರಾಜಧಾನಿ ಬಂದ್ಬಿಟ್ಟು ಪರ್ತ್ ಅಂದ್ಬಿಟ್ಟು, ಕ್ರಿಕೆಟ್ ಎಲ್ಲ ಆಡ್ಬೇಕಾದ್ರೆ ತೋರಿಸ್ತಾ ಇರ್ತಾರೆ ಲೈಫ್ ಆಫ್ ಪರ್ತ್ ಅಂತ. ಸೊ ಇದು ಪರ್ತ್, ವೆಸ್ಟ್ ಆಸ್ಟ್ರೇಲಿಯಾದ ಕ್ಯಾಪಿಟಲ್. ನೆಕ್ಸ್ಟ್ ನಾರ್ತ್ ಆಸ್ಟ್ರೇಲಿಯಾದ ಬಂದ್ಬಿಟ್ಟು ಇಲ್ಲಿ ಡಾರ್ವಿನ್ ಅಂತ ಬರುತ್ತೆ ಮೇಲ್ಗಡೆ, ಡಾರ್ವಿನ್ ಅದು ಒಂದು ಇದ್ರ ರಾಜಧಾನಿ, ಒಂದು ಇಂಪಾರ್ಟೆಂಟ್ ಸಿಟಿ ತರ. ನೆಕ್ಸ್ಟ್ ಸೌತ್ ಆಸ್ಟ್ರೇಲಿಯಾದ ಬಂದ್ಬಿಟ್ಟು ಅಡಿಲೇಡ್, ಇಲ್ಲೂ ಕೂಡ ಕ್ರಿಕೆಟ್ ಆಡ್ತಾ ಇರ್ತಾರೆ, ನೋಡಿರ್ಬೋದು ನೀವು ಅಡಿಲೇಡ್. ನೆಕ್ಸ್ಟ್ ಕ್ವೀನ್ಸ್ಲ್ಯಾಂಡ್ ಬಂದ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಇಲ್ಲಿದೆ ಬ್ರಿಸ್ಬೇನ್ ಅಂತ, ಇದ್ರ ಕ್ವೀನ್ಸ್ಲ್ಯಾಂಡ್ ನ ರಾಜಧಾನಿ. ನೆಕ್ಸ್ಟ್ ನ್ಯೂ ಸೌತ್ ವೇಲ್ಸ್ ರಾಜಧಾನಿ ಬಂದ್ಬಿಟ್ಟು ಸಿಡ್ನಿ, ನ್ಯೂ ಸೌತ್ ವೇಲ್ಸ್. ನೆಕ್ಸ್ಟ್ ವಿಕ್ಟೋರಿಯಾ ರಾಜಧಾನಿ ಬಂದ್ಬಿಟ್ಟು ಇಲ್ಲಿದೆ ಮೆಲ್ಬೋರ್ನ್ ಅಂದ್ಬಿಟ್ಟು, ಇದು ವಿಕ್ಟೋರಿಯಾದು. ನೆಕ್ಸ್ಟ್ ತಾಸ್ಮೇನಿಯಾದು ಹೋಹ್ರಾಟ್ ಅಂತ. ಬಟ್ ಏನು ಇದ್ರ ಕ್ಯಾಪಿಟಲ್ ಸಿಟಿಗಳು ಪ್ರತಿಯೊಂದು ಸ್ಟೇಟ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಅದ್ರ ಪ್ಲೇಸ್ಗಳನ್ನ ಒಂದ್ಸರಿ ಕಣ್ಣಾಡಿಸ್ಬೇಕಾಗುತ್ತೆ. ಪರ್ತ್, ಡಾರ್ವಿನ್, ಅಡಿಲೇಡ್, ಬ್ರಿಸ್ಬೇನ್, ಸಿಡ್ನಿ, ಮೆಲ್ಬೋರ್ನ್, ಹೋಹ್ರಾಟ್, ಇವೆಲ್ಲ ಈ ರಾಜ್ಯಗಳ ರಾಜಧಾನಿಗಳು. ಬಟ್ ಪರ್ಟಿಕ್ಯುಲರ್ ಆಗಿ ಹಿಂಗೆ ಜ್ಞಾಪಕ ಇಟ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಓಕೆ, ನಾವ್ ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದನ್ನ ಹೇಳಿದ್ದೇನೆ. ಇದನ್ನ ಫಸ್ಟ್ ಮರುಭೂಮಿ ಖಂಡ ಅಂತ ಹೇಳಿದ್ರು ಅಂತ ನಿಮ್ಗೆ ಹೇಳಿದ್ದೆ. ಸೊ ಅದ್ರ ವಿಶೇಷತೆ ನೋಡಿ, ಇಲ್ಲಿ ಎಕ್ಸಾಕ್ಟ್ ಸೆಂಟ್ರಲ್ ಅಲ್ಲಿ ಸ್ಯಾಂಡಿ ಡೆಸರ್ಟ್, ಗಿಬ್ಸನ್, ವಿಕ್ಟೋರಿಯಾ, ತನಾಮಿ, ಸಿಂಪ್ಸನ್ ಅಂತ ಎಲ್ಲ ಬರುತ್ತೆ. ಇಲ್ಲಿ ಮಾರ್ಕ್ ಮಾಡಿದೀನಿ. ಸೊ ನೀವು ಇದನ್ನ ಸ್ವಲ್ಪ ಕ್ಲಾರಿಟಿ ಇಲ್ಲ, ಯಾಕಂದ್ರೆ ವಿಡಿಯೋ ಮಾಡೋದು ತುಂಬಾ ಹಿಂಸೆ ಅನ್ಸುತ್ತೆ. ಆಕ್ಚುಲಿ ಈ ವಿಡಿಯೋ ಮಾಡೋದ್ರ ಬದಲು ತುಂಬಾ ಯಾರನ್ನ ಫಿಸಿಕಲ್ ಆಗಿ ಕುತ್ಕೊಂಡ್ರೆ ಈ ವರ್ಲ್ಡ್ ಜಾಗ್ರಫಿನೇ ನಿಮ್ಗೆ ಹೇಳ್ಕೊಟ್ಟು ಬಿಡ್ಬೋದು.
ಅಷ್ಟು ಸುಲಭವಾಗಿ ಹೇಳ್ಕೊಟ್ಬಿಡೋದು. ಬಟ್ ವಿಡಿಯೋ ಮಾಡಬೇಕು ನೂರಾರು ಟೆಕ್ನಿಕಲ್ ಇಶ್ಯೂಸು, ಬಟ್ ಆದರೂ ಕೂಡ ಮ್ಯಾಕ್ಸಿಮಮ್ ಒಂದು ಕಾಣೋ ಥರ ಮಾಡಿದ್ದೀನಿ ನೋಡಿ. ಸ್ಯಾಂಡಿ ಡೆಸರ್ಟ್, ಗಿಬ್ಸನ್ ಡೆಸರ್ಟ್, ವಿಕ್ಟೋರಿಯಾ, ತನಾಮಿ, ಸಿಮ್ಸನ್, ಅದಕ್ಕೋಸ್ಕರ ತುಂಬ ಡೆಸರ್ಟ್ಗಳಿರೋದ್ರಿಂದ ಇದನ್ನ ಡೆಸರ್ಟ್ ಕಾಂಟಿನೆಂಟ್ ಅಥವಾ ಮರುಭೂಮಿ ಖಂಡ ಅಂತ ಕರೀತಾರೆ. ನೆಕ್ಸ್ಟ್ ಕೂಲ್ಗಾಡಿ ಮತ್ತೆ ಕಾಲ್ಗೂರ್ಲಿ ಅಂತ ಹೇಳಿದೆ, ಏನು ಚಿನ್ನದ ಮೈನ್ಸ್ಗಳು ತೋರಿಸ್ತೀನಿ ಅಲ್ಲಿ ಅಂತ ಹೇಳಿದ್ದೆ ನೋಡಿ, ಇಲ್ಲಿದೆ ಈ ಪ್ಲೇಸ್ ಅಲ್ಲಿ ಬರುತ್ತೆ. ನೀವು ಇದನ್ನ ಅಟ್ಲಾಸ್ಗಳಲ್ಲಿ ಮಾರ್ಕ್ ಮಾಡ್ಕೋಬೇಕು, ಕೂಲ್ಗಾಡಿ ಮತ್ತೆ ಕಾಲ್ಗೂರ್ಲಿ. ನೆಕ್ಸ್ಟ್ ಅದೇ ತರ ನೋಡಿ, ಇಲ್ಲಿ ಉಲೂರು ಅಂತ ಇಲ್ಲಿ ಮಾರ್ಕ್ ಮಾಡಿದೀನಿ, ಇಲ್ಲಿ ಸಣ್ಣದಾಗಿದೆ ಕಾಣಿಸ್ತಾ ಇಲ್ಲ, ಬಟ್ ಉಲೂರು ಅಥವಾ ಆಯರ್ಸ್ ರಾಕ್ ಹೇಳಿದ್ನಲ್ಲ, ಪ್ರಪಂಚದ ದೊಡ್ಡ ಏಕಶಿಲಾ ಬೆಟ್ಟ ಉಲೂರು ಅಥವಾ ಆಯರ್ಸ್ ಅಂದ್ಬಿಟ್ಟು ಮ್ಯಾಕ್ಡೊನಾಲ್ಡ್ ಮತ್ತೆ ಮಸ್ಗ್ರೇವ್ ರೇಂಜ್ ಮಧ್ಯ ಬರುತ್ತೆ ಅಂತ ಹೇಳಿದೆ ನೋಡಿ. ಇಲ್ಲಿ ಮ್ಯಾಕ್ಡೊನಾಲ್ಡ್ ರೇಂಜ್, ಮಸ್ಗ್ರೇವ್ ರೇಂಜ್ ಎರಡರ ಮಧ್ಯದಲ್ಲಿದೆ ಉಲೂರು. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸಲ ಕೇಳಿದ್ದಾನೆ, ನಾವು ಕಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಮುಖ ನದಿಗಳು ಮರ್ರೆ ಮತ್ತೆ ಡಾರ್ಲಿಂಗ್ ನೋಡಿ, ಇಲ್ಲಿ ಬರುತ್ತೆ ಮರ್ರೆ ಮತ್ತೆ ಡಾರ್ಲಿಂಗ್, ಇಲ್ಲಿ ಅಲ್ಲಿ ಹರಿಯೋದು ಒಂದು ಇಮೇಜ್ ಹಾಕಿದೆ ನೋಡ್ಕೊಳ್ಳಿ. ಆಸ್ಟ್ರೇಲಿಯಾದ ಪ್ರಮುಖ ನದಿಗಳು ಮರ್ರೆ ಮತ್ತೆ ಡಾರ್ಲಿಂಗ್ ಅಂದ್ಬಿಟ್ಟು. ನೆಕ್ಸ್ಟ್ ಆಸ್ಟ್ರೇಲಿಯಾದ ರಾಜಧಾನಿ ಇಲ್ಲಿದೆ ನೋಡಿ, ಕ್ಯಾನ್ಬೆರಾ, ಇದನ್ನು ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಆಸ್ಟ್ರೇಲಿಯಾದ ರಾಜಧಾನಿ. ನೆಕ್ಸ್ಟ್ ಆಸ್ಟ್ರೇಲಿಯಾದ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ನೋಡಿ, ಈ ಬಾರ್ಡರ್ ಇದೆ ಕೋಶಿಯಾಸ್ಕೋ ಅಂತ, ಇಲ್ಲಿ ಆರೋ ಮಾರ್ಕ್ ಮಾಡಿ ತೋರಿಸಿದೀನಿ, ಕೋಶಿಯಾಸ್ಕೋ ಅಂತ ಅಂದ್ಬಿಟ್ಟು ಆಸ್ಟ್ರೇಲಿಯಾದ ದೊಡ್ಡ ಪರ್ವತ ಇದು. ಆಸ್ಟ್ರೇಲಿಯಾದ ದೊಡ್ಡ ಪರ್ವತ ಯಾವ್ದಂದ್ರೆ ಕೋಶಿಯಾಸ್ಕೋ, ಅದನ್ನ ಆಲ್ರೆಡಿ ತೋರಿಸಿದ್ದೀನಿ, ಇಮೇಜ್ ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಗ್ರೇಟ್ ಬ್ಯಾರಿಯರ್ ರೀಫ್ ನೋಡಿ, ಇಲ್ಲಿ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಬರುತ್ತೆ. ಈ ಕ್ವಶನ್ ಒಂದ್ಸರಿ ಕೇಳಿದೆ, ಯಾಕೆ ಮ್ಯಾಪ್ ವರ್ಕ್ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ಒಂದ್ಸರಿ ಕೇಳಿದೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಯಾವ ದಿಕ್ಕಿನಲ್ಲಿ ಬರುತ್ತೆ ಅಂತ. ನೀವು ಸುಮ್ಮನೆ ಇದನ್ನ ಏನೋ ಬರ್ಕೊಂಡು ಈಶಾನ್ಯ ಅಂತ ಬರ್ಕೊಂಡ್ರೆ ನೀವು ಓದ್ಬೇಕಾದ್ರೆ ಅಲ್ಲಿ ಎಕ್ಸಾಮ್ ಅಲ್ಲಿ ಹೋಗಿ ಹಾಕದೆ ವಾಯುವ್ಯ ಅಂತ. ಸೊ ಯಾಕೆಂದ್ರೆ ನೋಡಿ, ಇಲ್ಲಿ ಏನೋ ಮಾರ್ಕ್ ಮಾಡ್ಕೊಂಡಿದ್ದಾಗ ನಿಮಗೆ ಮರ್ತೋದ್ರು ಕೂಡ ಏನೋ ರೈಟ್ ಸೈಡ್ ಅಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ಈ ಜಾಗದಲ್ಲಿ, ಮೋಸ್ಟ್ಲಿ ಇದೇ ಗ್ರೇಟ್ ಬ್ಯಾರಿಯರ್ ರೀಫ್ ಅಂದ್ಬಿಟ್ಟು ಗೆಸ್ ಮಾಡಿ ಕೆಲವು ಕ್ವಶನ್ಸ್ ಗಳನ್ನ ರೈಟ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನೀವು ಮ್ಯಾಪ್ ಸ್ಟಡಿನ ಮಾಡ್ಬೇಕಾಗುತ್ತೆ. ಸೊ ಇದು ಗ್ರೇಟ್ ಬ್ಯಾರಿಯರ್ ರೀಫ್, ಹವಳದ ದಿಣ್ಣೆಗಳ ದ್ವೀಪ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಪೂರ್ವದಲ್ಲಿ ನಿಮಗೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಬರುತ್ತೆ ಅಂತ ಹೇಳಿದೆ, ಪರ್ವತ ಶ್ರೇಣಿ ನೋಡಿ, ಇಲ್ಲಿದೆ ಈ ಲೈನ್ ಮಾರ್ಕ್ ಮಾಡಿದ್ದೀನಲ್ಲ, ಇದು ಗ್ರೇಟ್ ಡಿವೈಡಿಂಗ್ ರೇಂಜ್. ನೆಕ್ಸ್ಟ್ ಅದು ಬಿಟ್ರೆ నేను ಬಾಸ್ ಜಲಸಂಧಿ ನೋಡಿ ಹೇಳಿದ್ದೀನಿ, ಆಸ್ಟ್ರೇಲಿಯಾ ಖಂಡ ಮತ್ತೆ ತಾಸ್ಮೇನಿಯಾ ನಡುವೆ ಇಲ್ಲಿ ಬಾಸ್ ಜಲಸಂಧಿ ಅಂತ ಬರುತ್ತೆ, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಇದು ಬಾಸ್ ಜಲಸಂಧಿ. ಆಮೇಲೆ ಆಸ್ಟ್ರೇಲಿಯಾ ಕಂಡಿಡ್ದಿದ್ದು ಕುಕ್ ಅಂತ, ಅದನ್ನ ಆಕ್ಚುಲಿ ಅಲ್ಲಿ ಪಾಯಿಂಟ್ ಅಲ್ಲಿ ಹೇಳೋದ್ ಮರ್ತೆ, ಆಸ್ಟ್ರೇಲಿಯಾ ಕಂಡಿಡ್ದಿದ್ದು ಕುಕ್, ಆ ಹೆಸರು ಜ್ಞಾಪಕ ಇಟ್ಕೊಳ್ಳಿ, ಆಸ್ಟ್ರೇಲಿಯಾ ಕಾಂಟಿನೆಂಟ್ ಡಿಸ್ಕವರ್ ಮಾಡಿದ್ದು. ನೆಕ್ಸ್ಟ್ ಇನ್ನೇನು ವಿಶೇಷತೆ ಅಂದ್ರೆ ಇಲ್ಲಿ ಥಿಂಕ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ವಿ. ಆಮೇಲೆ ಆರ್ಟಿಸಿಯನ್ ಬಾವಿಗಳು ಇಲ್ಲೆಲ್ಲ ತುಂಬಾ ಜಾಸ್ತಿ ಬರ್ತವೆ, ಅದನ್ನೇನು ನಾನು ತೋರಿಸಿಲ್ಲ. ಈ ಭಾಗದಲ್ಲಿ ಎಸ್ಪೆಷಲಿ ಈ ಪೂರ್ವ ಭಾಗದಲ್ಲಿ ಇಲ್ಲಿ ಆರ್ಟಿಸಿಯನ್ ಬಾವಿಗಳು ತುಂಬಾ ಕಂಡು ಬರ್ತವೆ ಈ ಭಾಗದಲ್ಲಿ. ಸೊ ಇದು ಆಸ್ಟ್ರೇಲಿಯಾ ಬಗ್ಗೆ ಮ್ಯಾಪ್ ವರ್ಕು. ನೆಕ್ಸ್ಟ್ ಅದು ಬಿಟ್ರೆ ನ್ಯೂಜಿಲೆಂಡ್ ಹೇಳಿದ್ದೆ, ನ್ಯೂಜಿಲೆಂಡ್ ನೋಡಿ, ಇದು ನಾರ್ತ್ ದ್ವೀಪ, ಇದು ಸೌತ್ ದ್ವೀಪ ಇಲ್ಲಿವರೆಗೂ. ನೆಕ್ಸ್ಟ್ ಇನ್ನೊಂದು ಸ್ಟುವರ್ಟ್ ದ್ವೀಪ ಅಂತ ಮೂರು ಬರುತ್ತೆ ಮೈನ್ ಆಗಿ. ಸೊ ಈ ನಾರ್ತ್ ದ್ವೀಪ ಮತ್ತೆ ಸೌತ್ ದ್ವೀಪದ ಮಧ್ಯೆ ಬರುತ್ತಲ್ಲ ಒಂದು ಸ್ಟ್ರೈಟ್ ಜಲಸಂಧಿ, ಇದನ್ನೇ ಕುಕ್ ಜಲಸಂಧಿ ಅಂತ, ನಿಮ್ಗೆ ಅವಾಗಲೇ ನ್ಯೂಜಿಲೆಂಡ್ ಟಾಪಿಕ್ ಅಲ್ಲಿ ಸುಮ್ಮನೆ ನೇಮ್ ಮೆನ್ಷನ್ ಮಾಡಿದ್ದೆ, ಕುಕ್ ಜಲಸಂಧಿ ಇದು. ಸೊ ನೆಕ್ಸ್ಟ್ ಈ ಸೌತ್ ಐಲ್ಯಾಂಡ್ ಮತ್ತೆ ಸ್ಟುವರ್ಟ್ ದ್ವೀಪದ ಮಧ್ಯೆ ಒಂದು ಜಲಸಂಧಿ ಬರುತ್ತೆ ನೋಡಿ, ಈ ತರ ಇವನ್ನೆಲ್ಲ ಫೋವ್ಯಾಕ್ಸ್ ಜಲಸಂಧಿ. ನಿಮಗೆ ಫೋವ್ಯಾಕ್ಸ್ ಅಂತ ಕೊಟ್ಟ ತಕ್ಷಣ ಏನಪ್ಪ ಹೆಸರುಗಳೇ ಕೇಳಿಲ್ಲ, ಏನ್ ಮಾರ್ಕ್ ಮಾಡೋದು ಏನೋ ಅಂತ ಅನ್ಕೊಂಡ್ಬಿಡ್ತೀರಾ. ಸೊ ನೋಡಿ ಇದನ್ನ, ಇದು ಫೋವ್ಯಾಕ್ಸ್ ಜಲಸಂಧಿ ಎಲ್ಲಿಂದ್ರೆ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಲ್ಲಿ ಬರುತ್ತೆ, ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಆಗಿದ್ರೆ ನ್ಯೂಜಿಲೆಂಡ್ ಅಲ್ಲಿ. ಇದನ್ನು ಕೂಡ ಈ ಸ್ಟುವರ್ಟ್ ಮತ್ತೆ ಸೌತ್ ಐಲ್ಯಾಂಡ್ ದಕ್ಷಿಣ ದ್ವೀಪದ ನಡುವೆ ಬರುತ್ತೆ. ನೆಕ್ಸ್ಟ್ ಸದರ್ನ್ ಆಲ್ಪ್ಸ್ ಅಂತ ಹೇಳಿದೆ, ಸದರ್ನ್ ಆಲ್ಪ್ಸ್ ಇದನ್ನು ಕೂಡ ಪರ್ವತ ಶ್ರೇಣಿ, ಆಕ್ಚುಲಿ ಈ ತರ ಹಬ್ಬಿದೆ ಉದ್ದಕ್ಕೆ, ಸ್ವಲ್ಪ ನ್ಯೂಜಿಲೆಂಡ್ ಅಲ್ಲಿ ದಕ್ಷಿಣ ದ್ವೀಪದಲ್ಲಿ ಹಬ್ಬಿದೆ, ಇದು ಸದರ್ನ್ ಆಲ್ಪ್ಸ್. ನೆಕ್ಸ್ಟ್ ವೆಲ್ಲಿಂಗ್ಟನ್ ಮಾರ್ಕ್ ಮಾಡಿದ್ದೀನಿ ಇಲ್ಲಿ, ಇದು ನ್ಯೂಜಿಲೆಂಡ್ ನ ರಾಜಧಾನಿ, ಇದು ಕೂಡ ವೆರಿ ಇಂಪಾರ್ಟೆಂಟ್, ಇದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿವರೆಗೆ ನೀವು ಆಸ್ಟ್ರೇಲಿಯಾ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಾ. ಇದನ್ನ ನೀವು ಆಕ್ಸ್ಫರ್ಡ್ ಅಟ್ಲಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಈ ಪ್ಲೇಸ್ಗಳು ನೋಡ್ತಾ ನೋಡ್ತಾ ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಸೊ ಇಲ್ಲಿಗೆ ಈ ಕಾಂಟಿನೆಂಟ್ ನ ಮುಗಿಸೋಣ. ನಿಮಗೆ ಏನೇ ಡೌಟ್ಸ್ ಇದ್ರು ನಮ್ಮ ಸ್ಪರ್ಧಾ ಚಿಗುರು ವೆಬ್ಸೈಟ್ ಅಲ್ಲಿ ನಮ್ಮ ಫೋನ್ ನಂಬರ್ಸ್ಗಳಿದೆ, ಅಥವಾ ಇಮೇಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು, ಏನೇ ಡೌಟ್ಸ್ ಇದ್ರು ಕೇಳ್ಬೋದು ನಮ್ಮನ್ನ.
ಸೊ ಅನ್ನೆಸರಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನೋಡಿ ಈಗ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಈ ವಿಡಿಯೋನೇ ಮುಗಿದೋಯ್ತು. ಹಾಫ್ ಅನ್ ಅವರ್ ಆಗಿಲ್ಲ ಆಕ್ಚುಲಿ. ಅಂದ್ರೆ ನೋಡಿ 7 ಕಾಂಟಿನೆಂಟ್ ಈ ವರ್ಲ್ಡ್ ಜಾಗ್ರಫಿನ ಲೆಸ್ ದನ್ 1 ಡೇ, ಆಲ್ಮೋಸ್ಟ್ 1 ಡೇ ವಿತ್ ರಿವಿಷನ್ ಪ್ಲೇಸ್ಗಳನ್ನ ಬಾರದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದಕ್ಕೆ ಸೀರಿಯಸ್ ಆಗಿ ವರ್ಕ್ ಮಾಡಿ. ಒಳ್ಳೇದಾಗ್ಲಿ. ನಮ್ಮ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ನಮ್ಮ ನೆಕ್ಸ್ಟ್ ವಿಡಿಯೋ ಅಂದ್ರೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅಲರ್ಟ್ ಬರುತ್ತೆ. ನಾವು ಯಾವಾಗ ವಿಡಿಯೋ ಆಡ್ ಮಾಡ್ತೀವಿ ಅವಾಗ ನಿಮ್ಗೆ ಅಲರ್ಟ್ ಬರುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಅಂತ ಕೊಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಅಲರ್ಟ್ ಬರುತ್ತೆ. ಆವಾಗ ನೀವು ಆರಾಮಾಗಿ ನೋಡ್ಬೋದು ನಾವು ಯಾವಾಗ ಅಪ್ಡೇಟ್ ಮಾಡ್ತೀವಿ ಅಂತ, ಯಾಕಂದ್ರೆ ಮೆಸೇಜ್ಗಳು ಒಂದ್ಸಲ ಬರಲ್ಲ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮನ್ನ ಪೇಷನ್ಸ್ ಇಂದ ನಮ್ಮನ್ನ ತಡ್ಕೊಂಡಿದ್ದಕ್ಕೆ. ಸೊ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ. ಥ್ಯಾಂಕ್ ಯು.